ಜಿಲ್ಲೆಯಲ್ಲಿ ಭೂಮಿ ಕಂಪಿಸಿದೆ. ರೆಕ್ಟರ್ ಮಾಪಕದಲ್ಲಿ 3.1 ತೀವ್ರತೆ ದಾಖಲಾಗಿದೆ. ತಿಕೋಟ, ಕಳ್ಳಕವಟಗಿ ಸೇರಿದಂತೆ ಹಲವೆಡೆ ಕಂಪನವಾಗಿದೆ. ಸ್ಫೋಟದ ಸದ್ದಿನೊಂದಿಗೆ ಭೂಮಿ ನಡುಗಿದೆ. ಸಿಸಿಟಿವಿಯಲ್ಲಿ ಆ ಭೂಕಂಪನದ ದೃಶ್ಯ ಸೆರೆಯಾಗಿದೆ. ತೊರವಿ, ಶಿವಗಿರಿ, ಹೊನ್ನೊಟ್ಟಗಿ, ವಿಜಯಪುರ, ತಿಕೋಟದಲ್ಲಿ ಈ ರೀತಿಯಾದಂತಹ ಕಂಪನ ಆಗಿದೆ. ಭೂಕಂಪನ ಆ್ಯಪ್ಗಳಲ್ಲೂ ಕೂಡ ಬಹಳಷ್ಟು ತೀವ್ರತೆ ದಾಖಲಾಗಿದೆ. ರೆಕ್ಟರ್ ಮಾಪಕದಲ್ಲಿ 3.1 ತೀವ್ರತೆಯಲ್ಲಿ ಭೂಕಂಪನ ಸಂಭವಿಸಿರುವಂತಹ ಸಾಧ್ಯತೆ ಇದೆ. ಭೂಕಂಪನಗಳ ಮಾಹಿತಿಯನ್ನು ನೀಡುವಂತಹ ಆ್ಯಪ್ನಲ್ಲಿ ಕಂಪನದ ತೀವ್ರತೆ ದಾಖಲಾಗಿದೆ. ವಿಜಯಪುರ ನಗರ, ತಿಕೋಟ, ಕಳ್ಳಕವಟಗಿ ಸೇರಿದಂತೆ ಕೆಲವೆಡೆ ಭೂಮಿ ಕಂಪಿಸಿದೆ. ಅಂದರೆ ವಿಜಯಪುರದ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಭೂಮಿ ಕಂಪಿಸಿರುವಂಥದ್ದು. ರೆಕ್ಟರ್ ಮಾಪಕದಲ್ಲಿ 3.1ರಷ್ಟು ತೀವ್ರತೆ ಕೂಡ ದಾಖಲಾಗಿದೆ. ವಿಜಯಪುರ ನಗರ, ತಿಕೋಟ, ಶಿವಗಿರಿ, ಹೊನ್ನೊಟ್ಟಗಿ ಸೇರಿದಂತೆ ಕೆಲವು ತಾಲೂಕುಗಳಲ್ಲಿಯೂ ಕೂಡ ಭೂಕಂಪನದ ಅನುಭವ ಆಗಿದೆ. ಜಿಲ್ಲೆಯಲ್ಲಿ ಸರಣಿ ಭೂಕಂಪನದಿಂದ ಜನರು ಕಂಗೆಟ್ಟಿದ್ದಾರೆ. ಕಳೆದ 2 ತಿಂಗಳಲ್ಲಿ 13 ಬಾರಿ ಭೂಮಿ ಕಂಪಿಸಿರುವಂತಹ ಅನುಭವ ಆಗಿದೆ. ಇನ್ನು ಸಿಸಿ ಕ್ಯಾಮೆರಾಗಳಲ್ಲೂ ಕೂಡ ಈ ಭೂಕಂಪನದ ತೀವ್ರತೆ ಸರಿಯಾಗಿದೆ. ಜೋರಾದ ಸದ್ದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂಥದ್ದು. ಇನ್ನು ಭೂಕಂಪನದ ಕುರಿತು ಮಾಹಿತಿಯನ್ನು ನೀಡುವಂತಹ ಆ್ಯಪ್ನಲ್ಲಿಯೂ ಕೂಡ ಇದರ ತೀವ್ರತೆ ದಾಖಲಾಗಿದೆ. ರೆಕ್ಟರ್ ಮಾಪಕದಲ್ಲಿ 3.1 ತೀವ್ರತೆಯಲ್ಲಿ ಭೂಕಂಪನ ಸಂಭವಿಸಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವ ಇದು. ಇವತ್ತು ಭೂಕಂಪನದ ಅನುಭವ ಆಗಿದೆ. ಜನರಿಗೆ ಭಾರೀ ಸದ್ದಿನೊಂದಿಗೆ ಭೂಮಿ ನಡುಗಿದಂತಹ ಅನುಭವ ಆಗಿದೆ. ಇನ್ನು ಈ ರೀತಿಯಾಗಿ ಆಗದೆ ಭೂಮಿ ಕಂಪಿಸಿದೆ ಅಂತ ಹೇಳಿದ್ರೆ ಸಹಜವಾಗಿ ಅಲ್ಲಿರ್ತಕ್ಕಂತಹ ಜನರಿಗೆ ಬಹಳಷ್ಟು ಭಯ ಆಗತ್ತೆ, ಆಘಾತ ಆಗತ್ತೆ. ಸ್ಫೋಟದ ಸದ್ದಿನೊಂದಿಗೇನೆ ಭೂಮಿ ನಡುಗಿದೆ. ಭೂಕಂಪನದ ಆ್ಯಪ್ಗಳಲ್ಲೂ ಕೂಡ ಇದರ ತೀವ್ರತೆ ದಾಖಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಭೂಮಿ ಕಂಪಿಸಿದೆ. ರೆಕ್ಟರ್ ಮಾಪಕದಲ್ಲಿ 3.1 ತೀವ್ರತೆ ದಾಖಲಾಗಿದೆ. ತಿಕೋಟ, ಕಳ್ಳಕವಟಗಿ ಸೇರಿದಂತೆ ಹಲವೆಡೆ ಇದೇ ರೀತಿಯಾಗಿ ಭೂಮಿ ಕಂಪಿಸಿದೆ. ಸ್ಫೋಟದ ಸದ್ದಿನೊಂದಿಗೆ ಭೂಮಿಯೇ ನಡುಗಿ ಹೋಗಿದೆ. ಸಿಸಿಟಿವಿಯಲ್ಲಿ ಈ ಭೂಕಂಪದ ದೃಶ್ಯಗಳು ಕೂಡ ಸರಿಯಾಗಿದೆ. ತೊರವಿ, ಶಿವಗಿರಿ, ಹೊನ್ನೊಟ್ಟಗಿ, ವಿಜಯಪುರ, ತಿಕೋಟದಲ್ಲಿ ಭೂಕಂಪನವಾಗಿದೆ. ಅಂದರೆ ಭೂಕಂಪನದ ಆ್ಯಪ್ಗಳಲ್ಲೂ ಕೂಡ ಇದರ ತೀವ್ರತೆ ದಾಖಲಾಗಿದೆ. ರೆಕ್ಟರ್ ಮಾಪಕದಲ್ಲಿ 3.1 ತೀವ್ರತೆಯಲ್ಲಿ ಭೂಕಂಪನ ಸಂಭವಿಸಿರುವಂಥ ಸಾಧ್ಯತೆ ಇದೆ. ಭೂಕಂಪನಗಳ ಮಾಹಿತಿ ನೀಡುವಂಥ ಆ್ಯಪ್ನಲ್ಲಿ ಕಂಪನದ ತೀವ್ರತೆ ದಾಖಲಾಗಿದೆ. ವಿಜಯಪುರ ನಗರ, ತಿಕೋಟ, ಕಳ್ಳಕವಟಗಿ ಸೇರಿದಂತೆ ವಿಜಯಪುರ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಈ ರೀತಿಯಾಗಿ ಭೂಮಿ ಕಂಪಿಸಿದೆ.